5 ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಡಿಕೆ ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟದಲ್ಲಿ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಕನಿಷ್ಠ 5 ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಅಂಜುಮನ್ ಎ ಇಸ್ಲಾಂ ಧಾರವಾಡ ಸಂಸ್ಥೆ ಪದಾಧಿಕಾರಿಗಳು, ಸದಸ್ಯರು, ಶಹರದ ಸಮಸ್ತ ಮುಸ್ಲಿಂ ಬಾಂಧವರು ಒತ್ತಾಯಿಸಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದು ಸಚಿವ ಸ್ಥಾನ ತಪ್ಪಿಸಿ ಅವಮಾನಿಸುವ ಕುತಂತ್ರ ನಡೆದಿದೆ. ಮುಸ್ಲಿಂ ನಾಯಕರ ಬೆಳವಣಿಗೆಗೆ ಸಹಿಸದ ಕೆಲವು ಕಾಣದ ಕೈಗಳು ಷಡ್ಯಂತ್ರ ನಡೆಸಿ ಇಂತಹ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಮುಸ್ಲಿಂ ಸಮುದಾಯ ಮುಖ್ಯ ಪಾತ್ರ ವಹಿಸಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ರಾಜಕೀಯವಾಗಿ ಬೆಳೆಯಬಾರದೆಂದು ಕುತಂತ್ರಗಳನ್ನು ನಡೆಸುವುದು ರಾಜಕೀಯದಲ್ಲಿ ಸಾಮಾನ್ಯ. ಆದರೆ ಅದನ್ನೇ ಮುಖ್ಯ ನೆಪವಾಗಿಟ್ಟುಕೊಂಡು ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ತೀವ್ರ ಅಸಮಾಧಾನ ಉಂಟಾಗಿದೆ. ಆದ್ದರಿಂದ ಡಿಕೆ ಶಿವಕುಮಾರ್ ಅವರು ನೂತನ ಸಚಿವ ಸಂಪುಟದಲ್ಲಿ ಬಿಜೆಡ್ ಜಮೀರ್ ಅಹ್ಮದ್ ಖಾನ್ ರವರಿಗೆ ಸೇರಿದಂತೆ ಇನ್ನೂ 5 ಜನ ಮುಸ್ಲಿಂ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕೆಂದು ಅಂಜುಮನ್ ಸಂಸ್ಥೆ ಸುದ್ದಿಗೋಷ್ಠಿ ನಡೆಸಿ ಆಗ್ರಹಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಅಂಜುಮನ್ ಸಂಸ್ಥೆ ಉಪಾಧ್ಯಕ್ಷರಾದ ಬಶೀರ್ ಅಹಮದ್ ಜಾಗೀರ್ದಾರ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಎಸ್ ಸರ್ಗೀರೋ, ರಫೀಕ್ ಅಹಮದ್ ಶಿರಹಟ್ಟಿ, ಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಮತ್ತು ಧಾರವಾಡ ಜಿಲ್ಲಾ ಸಫಾ ಬೈತುಲ್ ಮಾಲದ ಅಧ್ಯಕ್ಷರಾದ ನಜೀರ್ ಮನೆಯಾರ್, ಆಡಳಿತ ಮಂಡಳಿಯ ಸದಸ್ಯರು, ಶಹರದ ಸಮಸ್ತ ಮುಸ್ಲಿಂ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ದೀಪಕ್ ಚಿಂಚುರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾನು ಬಶೀರ್ ಅಹಮದ್ ಆದಮ್ ಖಾನ್ ಜಾಗೀರ್ದಾರ್, ಅಂಜುಮನ್ ಸಂಸ್ಥೆಯ ಉಪಾಧ್ಯಕ್ಷ, ಈಗ ಇನ್ಚಾರ್ಜ್ ಅಧ್ಯಕ್ಷನಾಗಿ ಈ ಪತ್ರಿಕಾದಲ್ಲಿ ಭಾಗವಹಿಸಿದ್ದೇನೆ. ಈ ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೂತನ ಸಚಿವ ಸಂಪುಟ ಆಗಿದ್ದು, ಅದರಲ್ಲಿ ನಮ್ಮ ನೆಚ್ಚಿನ ನಾಯಕ ಹಾಗೂ ಮುಸ್ಲಿಂ ಜನಾಂಗದ ನಾಯಕ ಶ್ರೀ ಜಮೀರ್ ಅಹಮದ್ ಖಾನ್ ಅವರನ್ನು ತಗೋಬೇಕಾಗಿತ್ತು. ಮೊದಲನೇ ಪಟ್ಟಿಯಲ್ಲಿ ಬರಬೇಕಾಗಿತ್ತು, ಬರಲಿಲ್ಲ. ಹಾಗೂ ನಮ್ಮದು ಬೇಡಿಕೆ ಜಮೀರ್ ಅಹಮದ್ ಖಾನ್ ಸೇರಿ 5 ಸಚಿವರನ್ನು ಮಾಡಬೇಕಾಗಿದೆ. ನಮ್ಮ ಮುಸ್ಲಿಂ ಬೇಡಿಕೆ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೂತನ ಸಚಿವರಲ್ಲಿ ಶ್ರೀ ಬಿಜೆಡ್ ಜಮೀರ್ ಖಾನ್ ಸೇರಿದಂತೆ ಕನಿಷ್ಠ 5 ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಅಂಜುಮನ್ ಇಸ್ಲಾಂ ಧಾರವಾಡ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು, ಶಹರದ ಸಮಸ್ತ ಮುಸ್ಲಿಂ ಬಾಂಧವರು ಒತ್ತಾಯಿಸುತ್ತಿದ್ದೇವೆ. ಶ್ರೀ ಜಮೀರ್ ಅಹಮದ್ ಖಾನ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದು ಸಚಿವ ಸ್ಥಾನ ತಪ್ಪಿಸಿ ಅವಮಾನಿಸುವ ಕುತಂತ್ರ ನಡೆದಿದೆ. ಮುಸ್ಲಿಂ ನಾಯಕರ ಬೆಳವಣಿಗೆ ಸಹಿಸದ ಕೆಲವು ಕಾಣದ ಕೈಗಳು ಷಡ್ಯಂತ್ರ ನಡೆಸಿ ಇಂತಹ ಕೀಳು ಮಟ್ಟದ ರಾಜಕೀಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರಲು ಮುಸ್ಲಿಂ ಸಮುದಾಯವೇ ಮುಖ್ಯ ಪಾತ್ರ ವಹಿಸಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ರಾಜಕೀಯವಾಗಿ ಬೆಳೆಯಬಾರದೆಂದು ಕುತಂತ್ರಗಳನ್ನು ನಡೆಸುವುದು ರಾಜಕೀಯದಲ್ಲಿ ಸಾಮಾನ್ಯ. ಆದರೆ ಅದನ್ನೇ ಮುಖ್ಯ ನೆಪವಾಗಿಟ್ಟುಕೊಂಡು ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ರಾಜ್ಯದ ಮುಸ್ಲಿಂ ಸಮುದಾಯಕ್ಕೆ ತೀವ್ರ ಅಸಮಾಧಾನ ಉಂಟು ಮಾಡಲಾಗಿದೆ. ಆದ್ದರಿಂದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನೂತನ ಸಚಿವ ಸಂಪುಟದಲ್ಲಿ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನೂ 5 ಜನ ಮುಸ್ಲಿಂ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಬಶೀರ್ ಅಹಮದ್ ಜಾಗೀರ್ದಾರ್, ಕಾರ್ಯದರ್ಶಿಗಳಾದ ನಮ್ಮ ಸರ್ಗೀರೋ, ಖಜಾಂಚಿ ರಫೀಕ್ ಅಹಮದ್ ಶಿರಹಟ್ಟಿ, ಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಮತ್ತು ಧಾರವಾಡ ಜಿಲ್ಲಾ ಸಫಾ ಬೈತುಲ್ ಮಾಲದ ಅಧ್ಯಕ್ಷರಾದ ಶ್ರೀ ನಜೀರ್ ಅಹಮದ್ ಮನಿಯಾರ್ ಅವರು, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಇತರ ಮುಸ್ಲಿಂ ಮುಖಂಡರು, ನಮ್ಮ ದೀಪಕ್ ಚಿಂಚೂರು ಅವರು, ಶಂಭು ಸಾಲಿಮನಿಯವರು ಎಲ್ಲರೂ ಭಾಗವಹಿಸಿದ ನಮ್ಮ ರಜಿಯಾ ಸಂಗೊಳ್ಳಿಯವರು, ಮಾಜಿ ನಮ್ಮ ಡೆಪ್ಟಿ ಮೇಯರ್ ಉಪಮಹಾಪೌರರು ಹಾಜರಿದ್ದಾರೆ. ಇದನ್ನು ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ. ಸಚಿವ ಸಂಪುಟ ನಿರ್ಮಾಣ ಆಗಿದೆ ಕರ್ನಾಟಕ ಸರ್ಕಾರದಲ್ಲಿ. ಈಗ ಡಿ ಕೆ ಶಿವಕುಮಾರ್ ಸಾಹೇಬರ ಸಚಿವ ಸಂಪುಟದಲ್ಲಿ ನಮ್ಮ ಹಿಂದುಳಿದ ವರ್ಗದವರಿಗೆ ಒಂದು 5 ಸ್ಥಾನವನ್ನು ಕೊಡ್ಬೇಕಂತ ಅಂಜುಮನ್ ಇಸ್ಲಾಂನವರು ಯಾವ ತರ ಒತ್ತಾಯ ಮಾಡ್ತಿದಾರೋ ಅದೇ ತರ ನಾವು ಸಹ ಒತ್ತಾಯವನ್ನು ಮಾಡ್ತಿದ್ದೇವೆ. ಯಾಕಂತಂದ್ರ ನಮ್ಮ ಮುಸ್ಲಿಂ ಸಮುದಾಯವೇ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಯಾಕ್ ಬೋನ್. ಶ್ರೀ ಜಮೀರ್ ಅಹಮದ್ ಸರ್ 2018 ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಅವರು ತಮ್ಮ ಜೊತೆಗೆ ಸಾಕಷ್ಟು JDS ಕಾರ್ಯಕರ್ತರನ್ನ, ನಮ್ಮ ಮುಸ್ಲಿಂ ಸಮುದಾಯವನ್ನ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಂತ ಮಾಡಿದ್ರು. ಅವರು
ಅವ್ರ ಜೊತೆ ಬಂದವ್ರೆಲ್ಲರೂ ಸೋತ್ರ, ಆದ್ರೆ ಅವರು ಸತತವಾಗಿ 5 ಸಲ ಆಯ್ಕೆ ಆಗಿದ್ದಾರೆ. ಆದ್ರೆ ಅವರಿಗೆ ಇದು ದಕ್ಕಬೇಕಾದಂತ ಒಂದು ಸಚಿವ ಸ್ಥಾನವನ್ನ ಷಡ್ಯಂತ್ರದ ರೂಪದಲ್ಲಿ ಅದನ್ನ ಎಂಡ್ ಟೈಮಿಗೆ ಒಂದು ವಿಡಿಯೋನ ರಿಲೀಸ್ ಮಾಡಿ ಅವ್ರನ್ನ ತಪ್ಪಿಸಿದಾರೆ. ಆದ್ರೆ ನಮ್ಮೆಲ್ಲರ ರಿಕ್ವೆಸ್ಟ್ ಪ್ರಕಾರ ಅವ್ರನ್ನ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಅವ್ರನ್ನ ತಗೋಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ರಜಿಯಾ ಬೇಗಂ ಸಂಗೊಳ್ಳಿ, ಎಕ್ಸ್ ಡೆಪ್ಟಿ ಮೇಯರ್. ಭಾರತದ ಜನತೆಗೆ ಗೊತ್ತಾಗಿದೆ. On the basis of caste census, being as a Hindu, I demand ನಮ್ಮ ಗವರ್ಮೆಂಟಿಗೆ ಮುಸ್ಲಿಮ್ಸ್ ಕಾಸ್ಟ್ ಸೆನ್ಸಸ್ ಪ್ರಕಾರ ಇನ್ನೂ ಹೆಚ್ಚಿಗೆ ಬರ್ತಾವು, 5 ಕ್ಯಾಬಿನೆಟ್ ಮಂತ್ರಿ ಕೊಡ್ರಿ ಅಂತ ಹೇಳಿ ನಂದು ಡಿಮಾಂಡ್ ಐತಿ. ಯಾಕಂತಂದ್ರ ಇವತ್ತು ಕಾಂಗ್ರೆಸ್ಸಿಗೆ ಬ್ಯಾಕ್ ಬೋನ್ ಯಾರಪ್ಪ ಅಂತಂದ್ರೆ ಮುಸ್ಲಿಮ್ಸ್ ಅಂಡ್ ದಲಿತ್ಸ್ ಅಂಡ್ OBC, ಇವು ವೋಟ್ ಬ್ಯಾಂಕ್ ನಮ್ಮ ಕಾಂಗ್ರೆಸ್. ಇವತ್ತು ನಾನು ಬಹುಸಂಖ್ಯಾತ ಆದರೂ ಕೂಡ ನಾನು ಯಾಕೆ ಕೇಳ್ತೇನೆ ಅಂದ್ರೆ, ಕಾಂಗ್ರೆಸ್ ಮೇಡ್ ಮೀ ಸೆಕ್ಯುಲರ್. Congress is the party where every human being can be accommodated. ಅದಕ್ಕೆ ಕಾಂಗ್ರೆಸ್ ಅಂತ ಒಳ್ಳೆ ಪಕ್ಷ ಇದು. ನಮ್ಮಲ್ಲೇ ಕೆಲವು ಹಿತಾಸಕ್ತಿಗಳು ಬೆಳವಣಿಗೆಗೆ ತೊಂದರೆ ಕೊಡ್ತಾವ ಕೆಲವೊಬ್ಬರಿಗೆ. ಇವತ್ತು ನಾನು ಓಪನ್ಲಿ ಡಿಮಾಂಡಿಂಗ್ ಏನಪ್ಪಾ ಅಂತಂದ್ರೆ 5 ಕ್ಯಾಬಿನೆಟ್ ಸಚಿವರು ಕೊಡ್ಬೇಕು ಮುಸ್ಲಿಮ್ಸ್ಗೆ. ಉಳ್ಕಿದವ್ರ ಕಾಸ್ಟ್ ಪ್ರಕಾರ ಈಗ ನೋಡ್ರಿ, ಮೊನ್ನೆ ಅದು ಎಲ್ಲ ಎಕ್ಸ್ಪಾನ್ಷನ್ ಎಲ್ಲಾ ಕಾಸ್ಟಿಗೆ ಎಷ್ಟು ಕೊಟ್ಟಾರ ನೋಡ್ರಿ, ಮುಸ್ಲಿಮ್ಸ್ಗೆ 1 ಕೊಟ್ಟಾರ. ಯಾಕೆ? ಇನ್ನೊಂದು ಕೊಡ್ಬೋದಾಗಿತ್ತಲ್ಲ, ಮೊನ್ನೆ 2 ಕೊಡ್ಬೋದಾಗಿತ್ತು. ಇವ್ರದ್ದು ಏನಾಗೈತಿ, ಆವಾಜ್ ನಾವು ಮೈನಾರಿಟಿ ಅಂತೇಳಿ ಎಲ್ಲಾರು ಕೂಡಿ ಇವ್ರದ್ದು ಬಂದ್ರೆ ಯಾರು ಹೊರಗೆ ಬರಲ್ಲ. ನಾನ್ ನಿಂತ್ರ ಫಸ್ಟ್ ವೋಟ್ ಹಾಕಕ್ ಬರೋರು ಮುಸ್ಲಿಮಾನ್ ಕಾಂಗ್ರೆಸ್ಲಿಂದ. ಅವ್ರು ನಿಂತಾಗ ನಾವೀಗ ಅವ್ರ ಇದ್ದಾಗ ನಾವ್ ಮಾಡಿಲ್ಲ ಅಂದ್ರ ಇದು ನಾವು ಸೆಕ್ಯುಲರ್ ಅಂತ ಹೇಳಿ ಮಂದಿ ಮುಂದೆ ಹೇಳುದು ತ್ರಾಸ ಆಗ್ತೈತಿ. ನನ್ಗೆ ಗೊತ್ತೈತಿದ, ಇದ್ರಲಿಂದ ನನಗೆ ವೈಯಕ್ತಿಕ ಬಾಳ ಟೀಕಾ ಟಿಪ್ಪಣಿ ಬರ್ತಾವ. ಆದ್ರೆ ಐ ಆಮ್ ವಿತ್ ಮುಸ್ಲಿಂ ಮೈನಾರಿಟಿ ಸಮಾಜ. ಯಾಕಿದ್ದೇನೆ ಅಂತಂದ್ರೆ, ದೇ ಆರ್ ದ ಸೆಕ್ಯುಲರ್ ವೋಟರ್ಸ್ ಆಫ್ ಕರ್ನಾಟಕ. ಅವ್ರ ಕ್ಯಾಂಡಿಡೇಟ್ ಹಾಕುದಿಲ್ಲ, ಅವ್ರು ಕಾಂಗ್ರೆಸ್ ಪಾರ್ಟಿ ವೋಟ್ ಹಾಕ್ತಾರೆ. ಇದು ಉದಾಹರಣೆ ಐತಿ. ಅದಕ್ಕೆ ನಾನು ಇದ್ರ ಪರವಾಗಿ ಏನ್ ಕೇಳ್ಕೊತೇನೆ ಅಂದ್ರೆ, 5 ಕ್ಯಾಬಿನೆಟ್ ಮಂತ್ರಿ ಕೊಡ್ರಿ. ಮತ್ತ ಈ ಷಡ್ಯಂತ್ರಲಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಉಳಿಸ್ಕೋಬೇಕು. ನಾವು ಎಲ್ಲರೂ ಕೂಡಿ ಇವತ್ತ ಜನಸಾಮಾನ್ಯರಿಗೆ ಎಲ್ಲರಿಗೂ ಬೇಕಾದವರು ಮಂತ್ರಿಗೆ ಇವತ್ತ ತಗೊಂಡಿಲ್ಲ, ಫಸ್ಟ್ ಲಿಸ್ಟ್ನಾಗ ಬರ್ಬೇಕಾಗಿತ್ತು. ಅದಕ್ಕೆ ರೆಕ್ಟಿಫೈ ಮಾಡಿ ಬೇಗನೆ ತಗೋರಿ ಅಂತ ಹೇಳಿ ನಾವು DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ರಾಹುಲ್ ಗಾಂಧಿಗೆ ನೇರವಾಗಿ ನಿಮ್ಮ ಮುಖಾಂತರ 5 ಮಂದಿ ಒಳಗೆ ಸಿಂಗಲ್ ಬರಲ್ಲ. ಇಲ್ಲ 5 ಅಂದ್ರೆ ಕೋಟಿ, ಇದು ಕೂಡ 5 ಕೋಟಿ ನಮ್ಗೆ ಹೆಚ್ಚಿನವಾಗಿ ನಮ್ಮ ಸಮುದಾಯಕ್ಕೆ ಮಿನಿಸ್ಟ್ರಿಶಿಪ್ ಕೊಡ್ಬೇಕಂತ ನಮ್ದು ಬೇಡಿಕೆ. ಒಂದೇನಿದೆ, 5 ಜನ ಅಲ್ರಿ, 5 ಜನ ರಜಿಯಾಗ ಕೊಡ್ಬೋದು, ವಿದೌಟ್ MLA ಕೊಡ್ಬೋದು. ಆಮೇಲೆ ಸ್ವೇರಿಂಗ್ ಇನ್ ಮಾಡ್ಬೋದು, ಇವ್ರಿಗೆ ಕೊಡ್ಬೋದು, ಕೊಡ್ಬೋದಲ್ರಿ. ನೀವು ಕೇಳಿದ್ರಲ್ಲ ಯಾರಿಗ್ ಕೊಡ್ಬೇಕಂತ ಹೇಳಿ, ನಾವು 1, 2 ಕೇಳ್ತಾ ಇಲ್ಲ, 5 ಕೇಳ್ತಾ ಇದೀವಿ. ರಜೆಯಾಗ ಕೊಡ್ಬೋದು. ಯಾಕಾಗಿ LLB ಆಗ್ಯಾರ ಅವರು, ಪ್ಲಸ್ ಇದಾಗ್ಯಾರ, ಆಮೇಲೆ MLC ಮಾಡ್ಬೋದು ಮಂತ್ರಿ, ಇವ್ರು ಕೊಡ್ಬೋದು. ನಾವು ಹೈಕಮಾಂಡ್ ನಾವೆಲ್ಲ ಹೇಳ್ತೀವಿ. ನಿಮ್ಮ 5 ಮಂದಿಗೆ ನೋಡ್ರಿ, ನಾವು ಈಗ ಜಮೀರ್ ಅಹಮದ್ ನಮ್ಮ ಅಂಜುಮನ್ ಸಂಸ್ಥಾಕ್ಕೆ ಹೆಲ್ಪ್ ಮಾಡ್ಯಾರ. ಟು ದಿ ಪಾಯಿಂಟ್ ಬರ್ತೇನೆ, ಹೆಲ್ಪ್ ಮಾಡ್ಯಾರ. ಮತ್ತ ಇಲ್ಲಿ ಹುಬ್ಳಿ ಧಾರವಾಡದಾಗಿನ ಮಸೂತಿಗೆಲ್ಲ ಮಸೂತಿ ಇದಕ್ಕ ಧಾರಾಳವಾಗಿ ಕೊಟ್ಟಾರ. ಬಾಳ ಜನಕ್ಕ ಉಮ್ರಾಕ್ ಕಳಿಸ್ಯಾರ. ಅಂತ ವ್ಯಕ್ತಿ ಇದು 5,000 ವರ್ಷದ ಮೇಲೆ ಹುಡ್ತೈತ. ಅಂತ ವ್ಯಕ್ತಿ ಎಲ್ಲಿ ಇದು ಮಾಡಿದ್ರು ಎಲ್ಲಾ ಸಮಾಜಕ್ಕೆ ಕಟ್ಕೊಂಡು ಹೋಗ್ಯಾನ. ಈಗ ಮತ್ ನನಗೂ ಹೆಲ್ಪ್ ಮಾಡ್ಯಾರ, ರಾಜಕೀಯವಾಗಿ ಹೆಲ್ಪ್ ಮಾಡ್ಯಾರ. ಇದು ನನಗ ಉಳ್ಕಿ ಲೀಡರ್ಸ್ಕ್ಕಿಂತ ಜಮೀರ್ ಅಹಮದ್ ಹತ್ತಿರದವ್ರಿಗೆ. ಇದರಲ್ಲಿ ಏನಿದೆ ಅಂದ್ರ, ಇಡೀ ಕರ್ನಾಟಕ ರಾಜ್ಯದ ಮುತುವಲ್ಲಿಗಳು, ನಮ್ಗೆ ಹೆಚ್ಚಿನ ಮುತುವಲ್ಲಿಗಳು ಏನ್ ಕಾರ್ಯವೈಖರಿ ಜಮೀರ್ ಅಹಮದ್ ಖಾನ್ ಮಾಡಿದ್ದಾರೆ, ಎಲ್ಲಾ ಮಸೂತಿಗಳಿಗೆ, ಮುತುವಲ್ಲಿಗಳಿಗೆ, ಮೌಜನ್ಗಳಿಗೆ, ಪೇಶಿಮಾಮಿ ನಮಾಜ್ ಮಾಡ್ತಾರೆ ಅವ್ರಿಗೆ, ಇದು ಅವ್ರವ್ರ ಹಕ್ಕು ಕೊಡಿಸಿದ್ದಾರೆ. ಆ ಹಕ್ಕು ಅದರ ಪ್ರಕಾರ ಇಡೀ ರಾಜ್ಯದ ಮುತುವಲ್ಲಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ವ್ಯಕ್ತಿಯನ್ನು ಹೆಲ್ಪ್ ಮಾಡ್ತಿದ್ರೆ ಆ ಹೆಲ್ಪ್ ಅನ್ನು ನಾವು ಪರಿಗಣಿಸಬೇಕು. ಆ ಪ್ರಕಾರ ಅವ್ರು ಕೊಟ್ಟರೆ ಅಷ್ಟೇ ಅಲ್ಲದೆ ಒಬ್ಬರಿಗೆ ಅಂತ ಇಲ್ಲ, ನಾವು ಹೆಚ್ಚಿನ ನಮ್ಗೆ ಮಂತ್ರಿ ಸ್ಥಾನ ಹೇಳಿ
ನಾವು ಬೇಡಿಕೆ ಇದೆ. ನಾವು ಕೊಡಬಾರ್ದು ಅಂತ ಹೇಳುದಿಲ್ಲ, ಎಲ್ಲ ಅವ್ರಿಗೂ ಕೊಡ್ರಿ. ಅದಕ್ಕೆ ಇಲ್ಲ ಬಂದಿಲ್ಲ, ಹಂಗೆ 5 ಜನ ಇದೆ. ನಾವು ಸಲೀಂ ಅಹಮದ್ ಕೊಡಬೇಡ ಅಂತ ಹೇಳಿಲ್ಲ, ನೀವು ಕಾಂಟ್ರವರ್ಸಲ್ ಮಾಡ್ಬಿಡ್ರಿ. ನಾವು 5 ಜನ ಒಳಗ್ ಕೊಡೇವಿ. ನಾವು ಜಮೀರ್ ಅಹಮದ್ ನೋನ್ ನಮ್ಗ ಎಲ್ಲಾ ಫಿಗರ್. ಜಮೀರ್ ಅಹಮದ್ ಇವತ್ತ ಸಮಾಜ ಸಂಘಟನೆ ಮಾಡ್ಯಾರ. ಅದ್ರ ಜೊತೆ ಇವತ್ತ ಹುಬ್ಬಳ್ಳಿ ಧಾರವಾಡ 2 ಅಂಜುಮನಿಗೆ ಒಂದು ಕ್ರೆಡಿಟ್ ಹೋಗ್ತೈತಿ. ಏನ್ಪಾ ಅಂತಂದ್ರ ಶಿಗ್ಗಾವಿ ಸೀಟ್ ಮುಸ್ಲಿಂ ಸಮಾಜ ಬಹಳ ಸಲ ಸೋತೈತಿ, ಕೊಡಬೇಡ್ರಿ ಅಂತಿದ್ರು. ಆದ್ರ ವೈಯಕ್ತಿಕ 2 ಅಂಜುಮನ್ದವರು ಸ್ಟ್ರಗಲ್ ಇವತ್ತು ಏನಾರ ಪಟಾಣ MLA ಆಗಿದ್ರ ನಮ್ 2 ಅಂಜುಮನ್ ಹೋರಾಟ್ಲಿಂದ ಆಗ್ಯಾರ. ಇವತ್ತು ಏನಾಗ್ತೈತಿ, ಈಗ ಬಹುಸಂಖ್ಯಾತರ ನಾನು ನೋಡಿನೆ, ಬಹುಸಂಖ್ಯಾತರ ಇದ್ರಾಗ ಅಲ್ಪಸಂಖ್ಯಾತರಿಗೆ ಒಂದು ತುಳಿಯುವಂತ ಸಿಸ್ಟಮೆಟಿಕ್ ಎಲ್ಲ ಕಡೆ ನಡೆದೈತಿ. ಇವತ್ತ ಓನ್ಲಿ ಮುಸ್ಲಿಂ ಸಮಾಜದ ಹೋಟ್ ಹಾಕಕ್ ಒಂದೈತು ನಮ್ಮ ಪಕ್ಷಕ್ಕೆ. ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಲ್ಲ ನಾವು. ಸೆಕ್ಯುಲರ್ ಇಂಡಿಯಾ, ಸೆಕ್ಯುಲರ್ ಕರ್ನಾಟಕ ಆಗ್ಬೇಕಾದ್ರೆ 5 ಮಂದಿಗೆ ನಾವು ಕೇಳಾಕ. ಬೀಂಗ್ ಆಸ್ ಹಿಂದೂ, ಐ ಆಮ್ ಡಿಮಾಂಡಿಂಗ್ 5 ಮುಸ್ಲಿಮ್ಸ್. ನಮ್ದು ಅದು ಆದ್ಮೇಲೆ ಹೇಳ್ತೇನೆ. ಈಗ ಏನಾಗಿಲ್ಲ, ಯಾಕೆ ಕೊಟ್ಟರೆ ಮಾಡಿದರೆ ಆಮೇಲೆ ಮತ್ತೊಂದು ಪ್ರೆಸ್ ಮಾಡ್ತೇನೆ. ಅಲ್ಲ ವೆಲ್ಕಮ್ ಅಲ್ರಿ, ಅದು ಆ ಸಿಚುವೇಶನ್ ಇಲ್ಲ. ವಿದೌಟ್ ಜಮೀರ್ ನಮ್ದು ಸಂಘಟನೆ ಆಗುದಿಲ್ಲ ನಮ್ಮ ಪಕ್ಷ. ನೋಡ್ರಿ, ಈಗ ನಿಮ್ಗೆ ಗೊತ್ತೈತಿ ಅದು ಇದಾವ. ಈಗ ಶಂಭುನ ನಂದು ಇಲ್ಲಿ ಕೂತು ಒಂದು ಫೋಟೋ ಹಾಕ್ತಾನ್ಬೇಕಾದ್ರೆ ನೀವು ನೋಡ್ರಿ. ನನ್ನ ಮೊನ್ನೆ ಒಂದು ಫೋಟೋ ಹಾಕಿ ಶಂಭು ಈಗ ಅದ್ ಹಾಕ್ತಾರ. ನಮ್ಮ ಮನೆ ಒಂದ್ ಕಡೆ ಕೂತ ಹಾಕಿದ ಶಂಭು ನಾ ನೋಡೇ ಇಲ್ಲಲ್ಲ ಇವ್ರನ್ನ ಅಂದೆ. ನನ್ಗೆ ಹೊಡಿ ಫೋನ್ ಅವ್ರಿಗೆ ಅಂದೆ. ಸರ್ಕಾರ ಅನ್ಪಡಿಲ್ಲ. ರಾಜಕೀಯ ಒಳಗ ನಾ ಮುಂದ್ ಬರ್ಬೇಕು ಅನ್ನುವಂತ ಹವ್ಯಾಸದಲ್ಲಿ ನಮ್ಮ ಸಮಾಜಕ್ಕೆ ಬೇಕಾದವ್ರಿಗೆ ಅನ್ಯಾಯ ಆಗ್ತಾ ಇದೆ. ಅರ್ಥ ಆಯ್ತಲ್ಲ? ಆ ಅನ್ಯಾಯ ನಾವು ಸಹಿಸುವುದಿಲ್ಲ. ಜಮೀರ್ ಅಹಮದ್ ಸಾಹೇಬ್ರಿಗೆ ಮಂತ್ರಿ ಮಾಡಬೇಕಂತ ಹೇಳಿ ನಿಮ್ಮ ಮುಖಾಂತರ ಕೇಳ್ತೇವೆ. ವಿದೌಟ್ ಜಮೀರ್ ಅಹಮದ್ ಆರ್ಗನೈಸೇಷನ್ ನಾವು ಇವತ್ತ ಸಂಘಟನೆ ಕಟ್ಲಿಕ್ಕೆ ಆಗಲ್ಲ. ಜಮೀರ್ ಅಹಮದ್ ಆಕ್ಟಿವ್ ಆಗಿ ಸಂಘಟನೆ ಮಾಡ್ಯಾರ ಅಂತ ಹೇಳಿದ್ದ. ಈಗ ನಾವು 2013 ನಮ್ ಕಾಂಗ್ರೆಸ್ ಬಂತು, 2018 ನಮ್ ಕಾಂಗ್ರೆಸ್ ಬಂತು. 18 ಆದ್ಮೇಲೆ ನಾವು ಜಮೀರ್ ಅಹಮದ್ ಹೆಂಗಿದಾರ ಅನ್ನೋದು ಜನರಿಗೆ ಗೊತ್ತಾಗ. ನಾವು ಎಲ್ಲ ಇದಕ್ಕೆ ಅಂಜುಮನ್ ಸಂಸ್ಥಾಕ್ಕೆ ಯಾವ ಬೇಕಾದ ಅಂಜುಮನ್ ಸಂಸ್ಥಾ ತೆಗೀರಿ. ಇವತ್ನಷ್ಟ ನಮ್ಗ ಅಂಜುಮನ್ ಸಂಸ್ಥಾಕ ರೊಕ್ಕ ಡೆವಲಪ್ಮೆಂಟಿಗೆ ಬಂದಿಲ್ಲ. ನಾ ಜಸ್ಟ್ ಹೇಳ್ತೀನಿ, ಅಲ್ಲಿ ಜನ್ನತ್ ನಗರ್ ವಾರ್ಡು, ಹುಬ್ಬಳ್ಳಿಯಾಗ ಒಂದು ವಾರ್ಡ್, ಅಲ್ಲಿ ರೋಡ್ ಇಲ್ಲ, ಗಟ್ರ ಇಲ್ಲ, ಇಮಿಡಿಯೇಟ್ ಅಲ್ಲಿ ಸ್ಯಾಂಕ್ಷನ್ ಮಾಡ್ಯಾರ ರೊಕ್ಕ. ಒಂದ ಮಾಡುವಂತ ಮಾನಸಿಕತೆ ಇರುವ ವ್ಯಕ್ತಿ ಅಂತಂದ್ರ ಜಮೀರ್ ಅಹಮದ್. ಅವ್ರು ಹಂಗ್ ಮಾಡಿದ್ರು ತಪ್ಪದು, ಅವ್ರು ಮಾಡಿಲ್ಲ. ಅದು ಯಾರ ಮಾಡಿದ್ರು, ದೀಪಕ್ ಚಿಂಚರಿ ಮಾಡಿದ್ರು ತಪ್ಪು, ಶಂಭು ಮಾಡಿದ್ರು ತಪ್ಪು. ಅಲ್ಲ, ಯಾರು ಮಾಡಿಲ್ಲ, ಅದು ನೋಡ್ರಿ ಷಡ್ಯಂತ್ರ, ಅದೊಂದು ಷಡ್ಯಂತ್ರ. ಈಗ ಚುನಾವಣೆ ಗೆದ್ದ ಮೇಲೆ ಬಂದಿದ್ರ ಇನ್ವೆಸ್ಟಿಗೇಷನ್ ಮಾಡಬಹುದಿತ್ತು. ದಿಸ್ ಇಸ್ ಅನ್ಹೆಲ್ದಿ ಕಾಂಪಿಟಿಷನ್ ಇನ್ ದ ಪಾರ್ಟಿ. For that, party high command should take good care. ಇನ್ವೆಸ್ಟಿಗೇಟ್ ಮಾಡ್ಬೇಕಲ್ಲ. ಇನ್ವೆಸ್ಟಿಗೇಟ್ ಮಾಡ್ತಾರ ಬಿಡ್ತಾರ ಸೆಕೆಂಡ್ರಿ, ಮಾಡೇ ಮಾಡ್ತಾರೆ. ನಾ ಆ ಸ್ಟೇಜ್ ನಾಗ ಇಲ್ಲ. ನನಗ MLA ಮಾಡಿದ್ರ ನಾ ಹೇಳ್ತಿದ್ದೆ. ನಾ ಆ ಸ್ಟೇಜ್ ನಾಗ ಇಲ್ಲ. ನಾ ಓನ್ಲಿ ಗ್ರಾಸ್ ರೂಟ್ ಲೆವೆಲ್. ವಾಟ್ ಈಸ್ ಇನ್ವೆಸ್ಟಿಗೇಟೆಡ್, ದಟ್ಸ್ ಒನ್ ಥಿಂಗ್. ಅದು ನಾವೇನಂತೇವೆ, ಅದರಲ್ಲಿ ಏನಿದೆ, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಕಾರ್ಯ ನಾವು ಹೇಳ್ತೇವೆ, ಕೇಳ್ತೇವೆ. ಬಟ್ ಮೀನ್ ವೈಲ್ ವಾಟ್ ಐ ಆಮ್ ಟೆಲಿಂಗ್, ಬಿಕಾಸ್ ಆಫ್ ದ ಜಮೀರ್ ಅಹಮದ್ ಖಾನ್ ಹೂ ಹ್ಯಾಸ್ ಹೆಲ್ಪ್ಡ್ ದ ಎಜುಕೇಶನ್ ಏರಿಯಾ. ನಮ್ಗೇನಿದೆ, ಒಂದು ಅವ್ರ ಬಗ್ಗೆ ಇದಿದೆ, ಕಾರ್ಯವೈಖರಿ. ಆ ಕಾರ್ಯವೈಖರಿಗೆ ಅವ್ರು ಹಿಡ್ಕೊಂಡೆ 5 ಜನನು ಮಿನಿಸ್ಟ್ರಿಗಳನ್ನು ಕೊಡಿ ನಮ್ಮ ಸಮುದಾಯಕ್ಕೆ, ನಮ್ಮ ಜನಾಂಗಕ್ಕೆ, ನಮ್ಮ ಕಮ್ಯುನಿಟಿಗೆ. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಇದೇನಿದೆ, ನಾನು ಕುಲ ಕಡಿದಾಗ ಹೇಳ್ತೇನೆ, ಅನ್ಲೆಸ್ ಅಂಡ್ ಅಂಟಿಲ್ ಎ ಮುಸ್ಲಿಂ ವೋಟ್ಸ್ ಫಾರ್ ದ ಪಾರ್ಟಿ ವಿಲ್ ನಾಟ್ ಬಿ ಇಲೆಕ್ಟೆಡ್. ವಾಟ್ ಐ ಮೀನ್ ಇಸ್ ಅವರ್ ಇದು. ಕೇಳಿ ಇಲ್ಲ, ಕೇಳಿ. ಹೌದಾಯ್ತು, ಇಲ್ಲ ಆಯ್ತು, ಅದು ಕೇಳಿ. ನಾವೇನ್ ಹೇಳ್ತೇವೆ, ಆರ್ಟ್ಸ್ ಬಂದಿದ್ದಾರೆ, ಆರ್ಟ್ಸ್ ತಂದಿದ್ದೇವೆ, ವೋಟ್ ಹಾಕಿದ್ದೇವೆ. ಮೆಜಾರಿಟಿ ಆಫ್ ದ ಮುಸ್ಲಿಮ್ಸ್ ಹ್ಯಾವ್ ವೋಟೆಡ್ ಫಾರ್ ದ ಕಾಂಗ್ರೆಸ್. ಅದರ್ವೈಸ್ ಕಾಂಗ್ರೆಸ್ ಅಲ್ಲಿ 90,000 ಸಾಧ್ಯನೇ ಇಲ್ಲ. 90,000 ವೋಟ್ ಇದಾವ. ನಾವು ಎಕ್ಸ್ಟೆನ್ಷನ್ ಏರಿಯಾದಾಗ ಹಿಂದ್ ಬಿದ್ವಿ.
ಮುಸ್ಲಿಂ ಏರಿಯಾದಾಗ ಬಂದಾಗ ನಂಬರ್ 1 ನಾವು ಬಂದ್ವಿ. ಮಾತ್ ಕೇಳೇನ ಮಾಡ್ಯಾರ, ಕೇಳಿ ಅದು ತಪ್ಪದು. ಅವ್ರ ಜಮೀರ್ ಅಹಮದ್ ಮಾತ್ ಕೇಳೇನ ಓಟ್ ಹಾಕಿದ್ದಲ್ಲಿ. ಇಲ್ಲ ಇಲ್ಲ ಲಾಸ್ಟ್ ಡೇ ಕೇಳಿ. ಒಂದ್ ನಿಮಿಷ ತಡ್ರಿ. 3 ದಿವಸ ಮುಂಚೆ ಜಮೀರ್ ಅಹಮದ್ ಪಕ್ಷದ ಆದೇಶದ ಮೇರೆಗೆ ಅಲ್ಲಿ ಹೋದರು. ಅಲ್ಲಿ ಜನ ನೋಡಿದ್ವಿ, ನಾನೇ ಇದ್ದೆ. ಒಂದು 10,000 ಜನ ರಸ್ತೆದಾಗ ಸ್ವಾಗತ ಮಾಡಕತ್ತಿದ್ರು. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಫಾರ್ ದ ದಾವಣಗೆರೆ ಎಲೆಕ್ಷನ್. ಈಗ ಶಿವಮೊಗ್ಗ ಶಿಗ್ಗಾವಿ ನೀವು ಸುಮ್ ಕೂತಿದ್ರ, ಅಂಜುಮನ್ದವ್ರು ಸುಮ್ ಕೂತಿದ್ರು, ಇವತ್ತು MLA ಮುಸ್ಲಿಂ ಅಲ್ಲಿ ಆರ್ಷ ಬರ್ತಿದ್ದಿಲ್ಲ, ಇನ್ನೊಂದ್ 100 ವರ್ಷ ಹೋಗ್ತಿತ್ತು ಅದು. ಬಿಕಾಸ್ ಅವ್ರು 2 ಅಂಜುಮನ್ ಕೂಡಿ ಡಿಮಾಂಡ್ ಮಾಡಿದ್ದಕ್ಕೆ ಇವತ್ತ ಮೈನಾರಿಟಿ ಅಲ್ಲಿ ಆರಿಸಿ ಬಂತು. ಈ ಸೆಕ್ಯುಲರ್ ದೇಶ ಯಾವಾಗ ಆಗ್ತೈತಿ, ಮೆಜಾರಿಟಿ ವಿಲ್ ವೋಟ್ ಫಾರ್ ಮೈನಾರಿಟಿ ಅಂತ ತಿಳುವಳಿಕೆ ಯಾವಾಗ ಬರ್ತದಲ್ಲ, ಅವಾಗ ದೇಶ ಸೆಕ್ಯುಲರ್. We are only taking votes from minority. We should also give vote to minority. ನಾ ಮುಂಚಿಂದ ಇದೇನೆ ಪ್ರೀತಿ, ಯಾಕಂದ್ರೆ ನಾ ಇವತ್ತು ರಾಜಕೀಯ MP ಕ್ಷೇತ್ರ ಔಟ್ ಆಫ್ 8 ಬರ್ತಾವ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, 1 MP ಸೀಟ್ ಕೊಟ್ರ, ಇದಕ್ಕೆ MLC ಕೊಟ್ರ, ಅದಕ್ಕೆ ಕಾಂಪೆನ್ಸೇಷನ್ MLC ಕೊಟ್ರ. ಒಂದು ಹೂಡಾ ಚೇರ್ಮನ್ ಕಂಟಿನ್ಯೂ 2 ಪೀರಿಯಡ್ ಮುಸ್ಲಿಮ್ಸ್ಗೆ ಮಾಡಕತ್ತ. ಮೂರನೇದ್ದು 2018 ಎಲೆಕ್ಷನ್ದಾಗ 2 ಸೀಟ್ ಮುಸ್ಲಿಮ್ಸ್ ಕೊಟ್ಟಿದ್ರು. ಎಲ್ಲಿ? ಶಿಗ್ಗಾವಿ ಅಂಡ್ ಧಾರವಾಡ ಕೊಟ್ಟಿದ್ರು. ನಾವೇನ್ ಕೇಳಾಕತ್ತೇವಿ, ಎಲ್ಲಿ ಇಲೆಕ್ಟ್ ಆಗು 100% ಐತಿ ಅಲ್ಲಿ ಮುಸ್ಲಿಮ್ರಿಗೆ ಕೊಡ್ರಿ ಅಂತ ಕೇಳಾಕತ್ತೇವಿ. ಶಿಗ್ಗಾವಿ ಒಳಗ ಕೊಟ್ರು, ಈಗ ಸರ್ಕಾರ ಇದ್ದಾಗ ಆರಿಸಿ ಬಂತು. ಹಂಗ ದಾವಣಗೆರೆಗೆ ಕೊಟ್ಟಿದ್ರು, ಇನ್ನೂ ಹೆಚ್ಚಿನ ಪ್ರಮಾಣದಾಗ ಆರಿಸಿ ಬರ್ತಿತ್ತು. ಬಟ್ ಶಾಮನೂರ್ ಶಿವಶಂಕರಪ್ಪ ಅವ್ರು ತೀರ್ಕೊಂಡಿದ್ದಕ್ಕೆ ಅವ್ರ ಮನೆಗೆ ಕೊಟ್ಟಾರ ಟಿಕೆಟ್. ಇಲ್ಲೂ ಮೆಟಿ ತೀರ್ಕೊಂಡಿದ್ದಕ್ಕೆ ಅವ್ರ ಮನೆಗೆ ಕೊಟ್ಟಾರ. ಅದಕ್ಕೆ ನಮ್ಮ ಪಾರ್ಟಿ ಯಾವಾಗೂ ಎಲ್ಲಾರು ಕಟ್ಕೊಂಡು ಹೋಗ್ತೀವಿ. ಕಾಂಗ್ರೆಸ್ ಪಕ್ಷ ಅಲ್ಲ, ಮುಸ್ಲಿಂ ವಿರೋಧಿ. ನಮ್ಮ ಕಾಂಗ್ರೆಸ್ ಪಕ್ಷ ಎಂದೂ ಯಾವ ಸಮಾಜದ ವಿರೋಧಿ ಅಲ್ಲ. ಜಮೀರ್ ಅಹಮದ್ ಅವ್ರು ಮಾಡತ್ತಾರಲ್ಲ ಸರ್, ಸುಮ್ನೆ ಏನಂತ ನೋಡಿ ಮಿನಿಸ್ಟರ್ ಆಗ್ಬೇಕಾಗಿತ್ತು. ಒಳಗೆ ತುಳಿಯೋ ಕೆಲಸ. ನೀವೆಲ್ಲ ಅದ ಆಡಿಯೋ ಏನೇನು ಹಾಕಿ ನೀವು ಹಾಕಿದ್ರಿ ಮಿನಿಸ್ಟ್ರಿ ಅವ್ರು. ನೀವು ಹಾಕಿದ್ದಿಲ್ಲ ಅಂದ್ರೆ ಅದು ಬರತ್ತಿಲ್ಲ. ಇಲ್ಲ, ನಮ್ದು ಡಿಮಾಂಡ್ ಏನೈತಿ, 5 ಮಂದಿಗೆ ಮುಸ್ಲಿಂ ಕೊಡ್ಬೇಕು. ಅದ್ರಾಗ ಸಲೀಂ ಅಹಮದ್ ಬರ್ತಾರ, ಜಮೀರ್ ಅಹಮದ್ ಬರ್ತಾರ, ಸಲೀಂ ಅಹಮದ್ ಬರ್ತಾರ, ತನ್ವೀರ್ ಶೇಖ್ ಬರ್ತಾರ. ಈಗ ಬರೇ 2 ಜನಕ್ಕ 1 ಜನಕ್ಕ ಅನುಕೂಲ 27 ಸಾಲ. 5 ಮಂದಿ ತನ್ವೀರ್ ಶೇಖ್ ಹೇಳಿದೆ, ಸಲೀಂ ಅಹಮದ್ ಹೇಳಿದೆ, ಜಮೀರ್ ಅಹಮದ್ ಹೇಳಿದೆ, ಮತ್ತೊಂದು ಉಳಿದಿದ್ರೊಳಗೆ ಕೊಡ್ತಾರೆ. 5 ಮಂದಿ ನೀವು 5 ಮಂದಿ. ನಾ ಏನ್ ಸಿದ್ದರಾಮಯ್ಯನೋ ಏನ್ DK ಶಿವಕುಮಾರ್ ನಾ ಹೇಳಕ? ನಮ್ ಲೀಡರ್ ನನ್ ಟಿಕೆಟ್ ಕೊಡಿಸಿದವ್ರು ಜಮೀರ್ ಅಹಮದ್. ನಮ್ ಲೀಡರ್ ಅವ್ರು ಸ್ಟ್ರಾಂಗ್ ಇದ್ರೆ ನಾವ್ ಸ್ಟ್ರಾಂಗ್. ನಾವ್ ಮತ್ ಸಲೀಂ ಅಹಮದ್ ವಿರುದ್ಧ ಇದ್ದೇವೆ ಅಂತ ಹಾಕ್ಬೇಡ್ರಿ, ನಾವೆಲ್ಲಾ ಪರವಾಗಿ. ಮೊದಲು ನಾನು ಇವತ್ತ ನಮ್ಮ ಯುವ ನೇತ ಹಾಗೂ ಡ್ಯಾಶಿಂಗ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಹಾಗೂ ಉಪಮುಖ್ಯಮಂತ್ರಿ ಆದಂಥ ಇವತ್ತು ನಿನ್ನೆ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನಾವು ಇಡೀ ಧಾರವಾಡ ಜನತೆ ಅವ್ರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೇವೆ. ಅವರ ನೇತೃತ್ವದಲ್ಲಿ ಕರ್ನಾಟಕ ಅಭಿವೃದ್ಧಿ ಪಡಲಿ, ಎಲ್ಲ ದುಃಖಗಳನ್ನು ದೂರ ಆಗಿ ನಮ್ಮ ಕರ್ನಾಟಕ ಒಂದು ಸುಂದರವಾಗಿ ಸುಂದರ ನಾಡಾಗಿ ಬೆಳೆಯಲಂತೆ ಪ್ರಾರ್ಥಿಸುತ್ತಾ, ಇವತ್ತು ನಮ್ಮ ಧಾರವಾಡ ಶಹರದ ಮುಸ್ಲಿಂ ಬಾಂಧವರ ಬೇಡಿಕೆ ಏನಂದರೆ, ಇವತ್ತು ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮಾಜಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿರೋದಂದರೆ ಎಲ್ಲರಿಗೂ ಗೊತ್ತು. ಕರ್ನಾಟಕದವ್ರಿಗೆ, ಇಡೀ ಮುಸ್ಲಿಂ ಸಮಾಜಕ್ಕೆ ಅವರು ಕೊಟ್ಟಂಥ ಕೊಡುಗೆ ಏನಂದ್ರೆ, ಇವತ್ತು ಧಾರವಾಡದ ಅಂಜುಮನದ್ದು ಒಂದು ಎಕ್ಸಾಂಪಲ್ ರೀ. ಇವತ್ತು PU ಕಾಲೇಜ್ ಇರಲಿ, ಅದಕ್ಕೆ ಅಲ್ಲಿ ಕೋಟಿಗಟ್ಟಲೆ ರೊಕ್ಕ ನಮಗೆ ಸ್ಯಾಂಕ್ಷನ್ ಮಾಡ್ಯಾರ. ಅಂದರೆ ಎಜುಕೇಷನ್ಗೆ ಮಾಡ್ಯಾರ. ಯಾವುದೋ ಸಮಾಜ ಒಂದು ಬೆಳಿಬೇಕಂದ್ರೆ ಅದಕ್ಕೆ ಶಿಕ್ಷಣದ ಮಹತ್ವ ಬರಬೇಕು. ಆ ಶಿಕ್ಷಣ ಮಕ್ಕಳು ಕಲೀಲಿ ಅಂತ ಕಾಲೇಜಿಕ್ಕಾಗಲಿ ಬೇರೆ ಬೇರೆ ಕೆಲಸಕ್ಕಾಗಲಿ ಯಾವುದೋ ಸಮಾಜದ ಕೇಳಿದಾಗ ಅದು ಇಮಿಡಿಯೇಟ್ ಆಗಿ ಅವರು ಸ್ಯಾಂಕ್ಷನ್ ಮಾಡುವ ಕೆಲಸ ಜಮೀರ್ ಅಹಮದ್ ಮಾಡ್ತಾರೆ. ಹಾಗೂ ಅನೇಕ ಈಗ ಸಂಘ ಸಂಸ್ಥೆಗಳು ಅದಾವ ಕರ್ನಾಟಕದಲ್ಲಿ, ಮುಸ್ಲಿಂ ಸಂಘ ಸಂಸ್ಥೆಗಳು, ಅವರೂ ಬೆಳೆದು ಏನೈತಿ ಇವತ್ತು ಸಮಾಜ ಡೆವಲಪ್ ಆಗಲಿ. ಅಲ್ಪಸಂಖ್ಯಾತರು ಭಾಳ ಹಿಂದುಳಿದಿರೋ ಸಮಾಜ ಕರ್ನಾಟಕದಲ್ಲಿ, ಅವ್ರಿಗೆ ಡೆವಲಪ್ ಮಾಡ್ಬೇಕಂದ್ರೆ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಜಮೀರ್ ಅಹಮದ್ ಅವರು ಇವತ್ತು 24 ತಾಸು ಸಹಿತ ಅವರು ಕೆಲಸ ಮಾಡ್ತಿದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರ ಕೆಲಸವನ್ನು ನೋಡಿದ್ರಿ, ತಾವೆಲ್ಲರೂ ನೋಡಿದಿರಿ. ಯಾವ ಟೈಪ್ ಅವರು ಅಲ್ಪಸಂಖ್ಯಾತರಿಗೆ ಇವತ್ತು ಯಾವ ಥರ ಅವರು ಮುಂದುವಹಿಸ್ಕೊಂಡು ಅವರ ಬಡತನ ನಿವಾರಣೆ, ಅವರು ಶೈಕ್ಷಣಿಕವಾಗಿ ಏನು ಹಿಂದುಳಿದಾರ ಒಂದು ಮುಂದೆ ತರೋಕೆ ಪ್ರಯತ್ನ, ಹಾಗೂ IAS IPS KS UPS ಎಕ್ಸಾಮ್ಸ್ ಒಳಗೆ ತಯಾರಿಸೊಳಗೆ ಒಂದು ಹಜ್ ಭವನ್ ಒಳಗೆ ಒಂದು ಅರೇಂಜ್ಮೆಂಟ್ ಮಾಡಿದ್ರು.
ಅನೇಕ ಇಂಥ ಕಾರ್ಯಕ್ರಮ ಮಾಡಿ ಅವರು ಮುಸ್ಲಿಂ ಸಮಾಜಕ್ಕೆ ಒಂದು ಬಹಳ ಪ್ರೀತಿಯ ಮಿನಿಸ್ಟರ್ ಆಗಿ ಬೆಳೆದಿದ್ರು ಅವರು. ಇವತ್ತು ಕಾಂಗ್ರೆಸ್ದವ್ರು ಏನು ಮಾಡಿದ್ರು, ಏನೋ ಒಂದು ದಾವಣಗೆರೆ ಇಲೆಕ್ಷನ್ ಒಂದು ರೀಸನ್ ತೊಗೊಂಡ ಏನೋ ತಪ್ಪು ಮಾಡಿದೇವೆ ಇದು ಮಾಡಿದ್ರೆ ಅಂತ ಇವತ್ತು ಮೊದಲನೇ ಇದರೊಳಗೆ ಕ್ಯಾಬಿನೆಟ್ ಅವ್ರ ಹೆಸರು ಬರಬೇಕಾಗಿತ್ತು. ಅಷ್ಟೇ ಫೇಮಸ್ ಅವರು. ಇವತ್ತು ಇಡೀ ಕರ್ನಾಟಕದ ಮುಸ್ಲಿಂ ಸಮಾಜಕ್ಕೆ ಬೇಜಾರಾಗೈತೆ. ಯಾಕಂದ್ರೆ ನಾವು ನೋಡ್ರಿ ಖಾದರ್ ತೊಗೊಂಡಿದ್ರೆ ತಪ್ಪಿಲ್ಲ, ಖಾದರ್ ಕೂಡ ಇವರು ಒಬ್ಬರು ಬರ್ಬೇಕಾಗಿತ್ತು. ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ್ರಿ ಇವರು, ಸಮಾಜಕ್ಕೆ ಬಹಳಷ್ಟು ಕೊಟ್ಟಾರ. ಅದಕ್ಕೆ ಇಡೀ ಕರ್ನಾಟಕದ ಮುಸಲ್ಮಾನರಿಗೆ ಬಹಳ ಬೇಜಾರಾಗೈತಿ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ನಾವು ಹೈಕಮಾಂಡದವ್ರಿಗೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿ ಮಾಡಿದ್ರೆ ಕನಿಷ್ಠ 2ನೇ ಇದರೊಳಗರ ಅವರು ಪ್ರಿಫರೆನ್ಸ್ ಕೊಟ್ಟು ಒಂದು ಒಳ್ಳೆಯ ಒಂದು ಪೋರ್ಟ್ಫೋಲಿಯೋ ಕೊಡ್ರಿ, ಹಾಗೂ ಈ ಕರ್ನಾಟಕದ ಜನತೆಗೆ ಸೇವೆ ಮಾಡೋಕೆ ಮತ್ತೊಮ್ಮೆ ಅವ್ರಿಗೆ ಅವಕಾಶ ಕೊಡ್ರಿ ಅಂತ ಇವತ್ತು ಧಾರವಾಡದ ಶಹರದ ಸಮಸ್ತ ಮುಸ್ಲಿಂ ಬಾಂಧವರು, ನಾ ಇವತ್ತು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಮಾಜಿ ಕಾರ್ಯದರ್ಶಿಯಾಗಿ ನಜೀರ್ ಹುಸೇನ್ ಮನಿಯಾರ್ ಅಂತ ಹೇಳಿ, ಹಾಗೂ ನಮ್ಮ ಸಂಸ್ಥೆಯ ಇವತ್ತು ಪ್ರೆಸೆಂಟ್ ಖಜಾಂಜಿಯಾಗಿ ರಫೀಕ್ ಅಹಮದ್ ಶಿರೋಟಿ ಅವರು ನನ್ನ ಕೂಡಿದ್ದಾರೆ. ಹಾಗೂ ಅನೇಕ ಎಲ್ಲರೂ ಇವತ್ತು ನಾವು ಸಮಾಜದಲ್ಲಿ ಇವತ್ತು ಮೀಟಿಂಗ್ ಮಾಡಿ ಇವತ್ತು ಈ ಪ್ರೆಸ್ ಮಾಡಿದ್ದೀವಿ. ಅದಕ್ಕೆ ಇನ್ನೊಮ್ಮೆ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಏನೊಂದು ಒಳ್ಳೆಯ ಉದ್ದೇಶದಿಂದ, ಭಾಳ ಉದ್ದೇಶವನ್ನು ಇಟ್ಕೊಂಡು ಅವರು ಮುಖ್ಯಮಂತ್ರಿ ಆಗ್ಯಾರ. ಆ ಉದ್ದೇಶ ಒಂದು ಕಳ್ಳೆಯ ಕ್ಯಾಬಿನೆಟಲ್ಲಿ ಇಂಥ ಒಂದು ವರ್ಕರ್ಗೆ ಕೆಲಸ ಮಾಡುವ ಜಮೀರ್ ಅಹಮದ್ ಖಾನ್ ಸಾಹೇಬ್ಗೆ ಬಿಡಬೇಡ ಅಂತ ಹೇಳಿ ನೆಕ್ಸ್ಟ್ ಕನಿಷ್ಠ ಲಘುನ ಬೇಗ ಅವರಿಗೆ ಕ್ಯಾಬಿನೆಟ್ ದರ್ಜೆಯಲ್ಲಿ ಸಚಿವ ಸ್ಥಾನ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಕೊಡ್ತೇನೆ. ಅದು ಪಾರ್ಟಿ ಡಿಸೈಡ್ ಮಾಡಬೇಕು. ನಾವು ಇವ್ರಿಗೆ ಅಂತ ಹೇಳಕ್ ಬರುದಿಲ್ಲ. ಸೀನಿಯಾರಿಟಿ ಮಾಡಿಕೊಳ್ಳಿ, ಯಾರು ಆಕ್ಟಿವ್ ಅದಾರ ಕೊಳ್ಳಿ. ನಾಟ್ ನಮ್ಮ ಉದ್ದೇಶನ ಮುಸ್ಲಿಂ ಸಮಾಜಕ್ಕೆ 5 ನೀವು ಕೊಡ್ರಿ. ಮುಸ್ಲಿಂ ಸಮಾಜರು 12, 13 ಆರ್ಸಿ ಬಂದಾರ. ಅದ್ರಾಗ ನೀವು ಯಾರು ನಿಮಗೆ ಪಾರ್ಟಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರ, ಯಾರು ಆಕ್ಟಿವ್ ಇದ್ದಾರ, ಸಮಾಜ ಅಭಿವೃದ್ಧಿಗಾಗಿ ಬೆಳೀತಾರ, ಬರೀ ಸಮಾಜದ ಅಲ್ಲ ಇಡೀ ಕಮ್ಯುನಿಟಿನೂ ತೊಗೊಂಡು ಹೋಗ್ಬೇಕು. ನಮ್ಮ ಹಿಂದೂ ಬಾಂಧವ್ರಿಗೂ ತೊಗೊಂಡು ಹೋಗ್ಬೇಕು, ಎಲ್ಲ ಲಿಂಗಾಯತರಿಗೂ ತೊಗೊಂಡ್ಬೇಕು, ಬ್ರಾಹ್ಮಣರಿಗೂ, ಎಲ್ಲರೂ ನಮ್ಮ ಕರ್ನಾಟಕ ಜನತೆ ನಾವು ಎಲ್ಲ ಎಲ್ಲಾರು ನೀವು ತೊಗೊಳ್ಳೋಂಥ ನೇತೃತ್ವ ವಹಿಸ್ತಾರೆ ಅಂಥವ್ರು ನೀವು ಕೊಡ್ರಿ. ನಾವು ಅವ್ರಿಗೆ ಅಂತ ಹೇಳಕ್ ಬರುದಿಲ್ಲ. ಯಾಕಂದ್ರೆ ಪಾರ್ಟಿ ವಿಲ್ ಡಿಸೈಡ್ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ಇಟ್ ಈಸ್ ಇದು ನಾವು ಹೇಳಕ್ ಬರುದಿಲ್ಲ. ಅದಕ್ಕೆ ಪಾರ್ಟಿ ಡಿಸೈಡ್ ಮಾಡ್ಲಿ. ಆದ್ರೆ 5 ಮಂದಿಗೆ ಕೊಡ್ರಿ, ಇನ್ಕ್ಲೂಡಿಂಗ್ ಜಮೀರ್ ಅಹಮದ್ ಖಾನ್. ಫಸ್ಟ್ ಜಮೀರ್ ಅಹಮದ್ ಕೊಂಡ್ರೆ ನೀವು 4 ಮಂದಿ ಬೇಕಾದಾಗ ಕೊಡ್ರಿ. ಅದು ನಮ್ಮ ಬೇಡಿಕೆ. ಜಮೀರ್ ಅಹಮದ್ ಮೊದಲೇ ಕೊಡ್ಲೇಬೇಕು ನಾವು, ಯಾಕಂದ್ರೆ ಆ ಟೈಪ್ ಅವರು ನಮ್ಮ ಕಮ್ಯುನಿಟಿ ಕೆಲಸ ಮಾಡ್ಯಾರ. ಎಸ್, ಥ್ಯಾಂಕ್ ಯು. ನೋಡ್ರಿ, OBC ಕಮ್ಯುನಿಟಿಗೆ ಭಾಳಷ್ಟು ಮಾಡ್ಯಾರ. OBC ಕಮ್ಯುನಿಟಿಗೆ ಭಾಳಷ್ಟು ಮಾಡ್ಯಾರ, ಎಲ್ಲರಿಗೂ ಮಾಡ್ಯಾರ. OBC ಅವರು ಅವ್ರ ಕಡೆ ನೋಡ್ರಿ, ನೀವು ಅದಕ್ಕೆ ಎಲ್ಲಿ ಆರ್ಸ್ ಬರ್ತಾರ ಹೋಗಿ ಕೇಳ್ರಿ. ಇವನ್ ಅವರು ಬ್ರಾಹ್ಮಿಣ್ಸು, ಲಿಂಗಾಯತರು, ಒಕ್ಕಲಿಗರು ಎಲ್ಲರಿಗೂ ಸಪೋರ್ಟ್ ಮಾಡ್ತಾರ. ಅದಕ್ಕೆ ಅಧಿಕ ಮತದಿಂದ ಆರ್ಸ್ ಬರ್ತಾರ. ಅವ್ರು ಬರೀ ಮುಸಲ್ಮಾನವ್ರಿಗೆ ಹೊಟ್ಟಾಗುದಿಲ್ಲ, ಅಲ್ಲಿ ಎಲ್ಲಾ ಮೇಜರ್ ಕಮಿಟೀಸ್ ಹೊಟ್ಟು ಹಾಕ್ತಾರೆ. ಅದು ಯಾವ ತರ ಅವ್ರ ನೇತೃತ್ವ, ಅವ್ರ ಲೀಡರ್ಶಿಪ್ ಅನ್ನೋದು ನೀವು ಗುರ್ತಾ ಹಿಡೀರಿ. ಈಗ ಮುಸ್ಲಿಂ ಸಮಾಜ ಇರುವುದಂದ್ರೆ ಅವ್ರಿಗೆ ವಕ್ಫ್ ಬೋರ್ಡ್ ಕೊಟ್ಟಿದ್ರಲ್ಲ, ವಕ್ಫ್ ಬೋರ್ಡ್ ಕೊಟ್ಟಿದ್ರೆ ಆಟೋಮೆಟಿಕ್ಲಿ ಅವರು ಮುಸ್ಲಿಂ ಸಮಾಜಕ್ಕೆ ಹೆಚ್ಚು ಅನುದಾನ ಕೊಡುವ ಪವರ್ ಬಂದಿರ್ತೈತಿ. ಆ ಲೆಕ್ಕದಲ್ಲಿ ಅವ್ರು ಕೊಟ್ಟಾರ ಅಷ್ಟೇ, ಮತ್ತೇನಿಲ್ಲ. ಅವ್ರು ಎಲ್ಲಾ ಸಮಾಜದ ಲೀಡರ್, ಆಕ್ಚುಲಿ ಮುಸ್ಲಿಂ ಲೀಡರ್ ಅಂತಲ್ಲ, ಎಲ್ಲಾ ಸಮಾಜರು ಒಕ್ಕೂಟ ಮಕ್ಕ ತಗೊಂಡು ಹೋಗುವಂತ ಕೆಪಾಸಿಟಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಇದೆ. ಅದಕ್ಕೆ ನಾವು ಕೊಡ್ಬೇಕಂತ ಕೇಳ್ಕೊತೀವಿ. ಯಾವ ಖಾತೆ ಕೊಡ್ಬೇಕು ನೋಡ್ರಿ, ನಾವು ಅವ್ರಿಗೆ ಒಳ್ಳೆ ಖಾತೆ ಕೊಡ್ರಿ ಅಂತ ಹೇಳ್ತೇವೆ. ಒಳ್ಳೆ ಖಾತೆ ಅದ್ರ ಕೂಡ ವಕ್ಫ್ ಬೋರ್ಡ್ ಅವ್ರಿಗೆ ಕೊಡ್ರಿ. ಒಳ್ಳೆ ಖಾತೆ ಕೊಟ್ಕೊಂತ ಅವ್ರಿಗೆ ವಕ್ಫ್ ಬೋರ್ಡ್ ಅವ್ರಿಗೆ ಕೊಡ್ರಿ. ಅದು ಬೇರೆ ಯಾವ್ದು ನೀವು ದೊಡ್ಡ ಕೊಡ್ತಿರ್ತೀವಿ ಅದು ಪಾರ್ಟಿ ವಿಲ್ ಡಿಸೈಡ್. ನಾವು ಅದಕ್ಕೆ ಕೊಡ್ರಿ ಅಂತ ನಾವೇನು ಹೈಕಮಾಂಡ್ ರಿಕ್ವೆಸ್ಟ್ ಮಾಡೋದು ನಮ್ ಕೆಲಸ. ಆದ್ರೆ ವಕ್ಫ್ ಬೋರ್ಡ್ ಅವ್ರಿಗೆ ಕೊಡ್ರಿ, ಯಾಕಂದ್ರೆ ಅವರು ಅರಬ್ ಬಹಳಷ್ಟು ಕೆಲಸ ಮಾಡ್ಯಾರ. ಅದರಿಂದ ನಮ್ಮ ಅಲ್ಪಸಂಖ್ಯಾತರಿಗೆ ಒಂದು ಉಪಯೋಗ ಆಕೈತಿ. ಅಲ್ಪಸಂಖ್ಯಾತರು ಬೆಳೆಯಲಿಕ್ಕೆ ಒಂದು ಕಾರಣಕರ್ತರ ಈ ಕಾಂಗ್ರೆಸ್ ಸರ್ಕಾರ ಆಕೈತಿ ಅಂತ ನಾ ಹೇಳಕ್ ಬಯಸ್ತೇನೆ.